Hello students, welcome to video lecture on BBA program, subject Principles of Management, first semester, Bangalore University, 20th session. In this session, we are going to discuss about Introduction to Administrative Management by ಹೆನ್ರಿ ಫಯಲ್. ಈ ಸೆಷನ್ ಅಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಮತ್ತೆ ಹೆನ್ರಿ ಫಯಲ್ ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಲಾಸ್ಟ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಬೈ ಎಫ್.ಡಬ್ಲ್ಯೂ. ಟೈಲರ್. Scientific management in elements of scientific management, contribution of F.W. Taylor ಮತ್ತೆ criticism by workers, criticism by management and criticism by ಈ particular unit ನ ಉದ್ದೇಶ. The aim of this chapter is to make the student to learn the different schools of thoughts of management and enable them to explore different approaches of management ನ different approaches ಅನ್ನು ನೋಡುವಂಥದ್ದು ಈ ಯೂನಿಟಿನ ಉದ್ದೇಶ ಆಗಿದೆ. After studying this session, student will be able to understand the introduction to administrative management by Henry Fayol. Henry Fayol is a French industrialist who developed the administrative management theory. He worked as a director of coal mining company in France and he made a systematic analysis of process of management. ಇವರು ಕೋಲ್ ಮೈನಿಂಗ್ ಕಂಪನಿಯಲ್ಲಿ ಫ್ರಾನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇವರು ಆ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿರುವ ಪ್ರೊಸೆಸ್ಸಿನ ಸಿಸ್ಟಮ್ಯಾಟಿಕ್ ಸ್ಟಡಿಯನ್ನ ಮಾಡ್ತಾರೆ ಅಂಡ್ ಈ ಸಿಸ್ಟಮ್ಯಾಟೈಸ್ ದಿ ಮ್ಯಾನೇಜರಿಯಲ್ ಆಕ್ಟಿವಿಟೀಸ್. ಆರ್ಗನೈಸೇಷನ್ ಅಲ್ಲಿ ಆಗುವ ಕೆಲಸವನ್ನ ಸಿಸ್ಟಮ್ಯಾಟಿಕ್ ಆಗಿ ಫ್ಲೋ ಚಾರ್ಟ್ ತರ ಮಾಡಿ ಅಲ್ಲಿ ಯಾವ ಕೆಲಸ ಆದ್ಮೇಲೆ ಯಾವ ಕೆಲಸ ಆಗ್ಬೇಕು, ಹೇಗೆ ಆಗ್ಬೇಕು, ಇದನ್ನೆಲ್ಲ ಸಿಸ್ಟಮ್ಯಾಟೈಸ್ ಮಾಡುವುದರ ಮುಖಾಂತರ he is called as a real father of a modern management theory. ಇವರು ರಿಯಲ್ ಫಾದರ್ ಆಫ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಥಿಯರಿ ಅಂತ ನಾವು ಕರಿತೇವೆ. ಇದರಿಂದಾಗಿ ಆಸ್ ಈ ಸಿಸ್ಟಮ್ಯಾಟೈಸ್ಡ್ ದಿ ಥಿಯರಿ ಆಫ್ ದಿ ಮ್ಯಾನೇಜ್ಮೆಂಟ್ ಅಂಡ್ he systematized the managerial activities to be performed within the organization. F.W. Taylor, ನಾವು ಹಿಂದೆ ಓದಿದ F.W. Taylor basically concerned with organizational function. However, Henry Fayol was interested in total organization. Fayol believed that with scientific forecasting and proper methods of management can achieve the ರಿಸಲ್ಟ್ಸ್. ಫಯೋಲ್ ಎಂತ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೈಂಟಿಫಿಕ್ ಫೋರ್ಕಾಸ್ಟ್ ಮತ್ತೆ ಪ್ರಾಪರ್ ಮೆಥಡ್ ಅನ್ನ ಯೂಸ್ ಮಾಡೋದರ ಮುಖಾಂತರ ಆರ್ಗನೈಸೇಷನ್ ತನ್ನ ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಅದರ ಪ್ರಕಾರ ಅವರು ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಲಿಸ್ಟ್ ಡೌನ್ ಮಾಡ್ತಾರೆ. ದೀಸ್ ಆರ್ ದಿ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್ ಅಂಡ್ he also listed down the basic function to be performed by the managers and then he also listed the basic skills that are required to be a manager at various levels and he developed universally applicable 14 ಪ್ರಿನ್ಸಿಪಲ್ಸ್. ಅವರು ಹೇಳುವ ಬೇಸಿಕ್ ಫಂಕ್ಷನ್, ಫಸ್ಟ್ ಬಿಸ್ನೆಸ್ ಆಕ್ಟಿವಿಟೀಸ್ ಯಾವ್ದು, ಅವರು ಹೇಳುವ ಬಿಸ್ನೆಸ್ ಆಕ್ಟಿವಿಟೀಸ್ ಅಥವಾ ಆರ್ಗನೈಸ್ಡ್ ಆಕ್ಟಿವಿಟೀಸ್ ಯಾವ್ದಂತ ಹೇಳಿದ್ರೆ, ಫಸ್ಟ್ ಒನ್ ಟೆಕ್ನಿಕಲ್. ಅದು ಯಾವುದ್ರ ಬಗ್ಗೆ ಇರ್ತದೆ ಅಂತ ಹೇಳಿದ್ರೆ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರ್ ಅಂಡ್ ಅಡಾಪ್ಟೇಷನ್ ನ ಕುರಿತಾಗಿ ಇರುವಂಥದ್ದು. ಸೊ ಪ್ರೊಡಕ್ಷನ್ ಮಾಡುವಂಥದ್ದು, ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಅಡಾಪ್ಟೇಷನ್ ಮಾಡುವಂಥದ್ದು. ಕಮರ್ಷಿಯಲ್, ಬೈಯಿಂಗ್ ದ ರಾ ಮೆಟೀರಿಯಲ್ ಅಂಡ್ ಸೆಲ್ಲಿಂಗ್ ದಿ ಫಿನಿಶ್ಡ್ ಗೂಡ್ಸ್. ದೆನ್ ಎಕ್ಸ್ಚೇಂಜ್ ಆಫ್ ದಿ ಗೂಡ್ಸ್. ಫೈನಾನ್ಷಿಯಲ್, ಅದರಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ಸರ್ಚ್ ಫಾರ್ ಆಪ್ಟಿಮಮ್ ಯೂಸ್ ಆಫ್ ಕ್ಯಾಪಿಟಲ್ ಅಂಡ್ ಎಕ್ವೈರಿಂಗ್ ಅಂಡ್ ಯೂಸಿಂಗ್ ಆಫ್ ದಿ ಕ್ಯಾಪಿಟಲ್. ನೆಕ್ಸ್ಟ್ ಬರುವಂಥದ್ದು ಸೆಕ್ಯೂರಿಟಿಯಲ್ಲಿ ಬರುವಂಥದ್ದು ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ ಅಂಡ್ ಪರ್ಸನ್. ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ ವಿದಿನ್ ದಿ ಆರ್ಗನೈಸೇಷನ್ ಅಂಡ್ ಪರ್ಸನ್. ದೀಸ್ ಆರ್ ದಿ ಆಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್ ಬೈ ದಿ ಆರ್ಗನೈಸೇಷನ್ to achieve the goals of the organization. Then recording the transaction and preparing the ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ಯಾವುದೆಲ್ಲ ಬರ್ತದೆ, ಸ್ಟಾಕ್ ಟೇಕಿಂಗ್, ಬ್ಯಾಲೆನ್ಸ್ ಶೀಟ್, ಕಾಸ್ಟ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ರೆಕಾರ್ಡಿಂಗ್ ಅನ್ನ ಮಾಡುವಂಥದ್ದು. ಲಾಸ್ಟಿಗೆ ಬರುವಂಥದ್ದು ಮ್ಯಾನೇಜರಿಯಲ್ ಆಕ್ಟಿವಿಟಿ, ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್. ಇದು ಫಂಕ್ಷನ್ಸ್. ಇದನ್ನ ನಾವು ಮ್ಯಾನೇಜ್ಮೆಂಟ್ ಆಕ್ಟಿವಿಟಿ ಅಂತ ಸಿಕ್ಸ್ತ್ ಆಕ್ಟಿವಿಟಿ ಆಗಿ ನೋಡ್ತೇವೆ. ಅದೇನು ಬರ್ತದೆ, ಫಂಕ್ಷನ್ಸ್ ಆಫ್ ಮ್ಯಾನೇಜಿಂಗ್, ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್. ಇದರ ಬಗ್ಗೆ ಡಿಟೇಲ್ ಆಗಿ ನಾವು ಫಸ್ಟ್ ಯೂನಿಟಿನ ಸೆಷನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಗೋ ಥ್ರೂ ದಟ್ ಸೆಷನ್ ಅಂಡ್ ಯು ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ it means. And apart from these discussed 6 activities, Fayol focused primarily on the management and the skills and abilities that manager must possess. Fayol ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ
ಸ್ಕಿಲ್ಸ್ ಮತ್ತು ಎಬಿಲಿಟೀಸನ್ನು ಮ್ಯಾನೇಜರ್ಸ್ಗಳು ಹೊಂದಿರಬೇಕು. ಆ ಸ್ಕಿಲ್ ಮತ್ತು ಎಬಿಲಿಟೀಸಿಂದ ದೇ ವಿಲ್ ಏಬಲ್ ಟು ಪರ್ಫಾರ್ಮ್ ಬೆಟರ್ ವಿದಿನ್ ದಿ ಆರ್ಗನೈಸೇಷನ್. ವಾಟ್ ಆರ್ ದೋಸ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್? ದಿ ಇಂಡಿವಿಜುವಲ್ must have at different organizational level. Higher level managers should possess ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್, ಅಂದರೆ ಆರ್ಗನೈಸೇಷನ್ ಅನ್ನ ನಡೆಸಿಕೊಂಡು ಹೋಗುವಂಥ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಯಾರಲ್ಲಿ ಇರಬೇಕು? ಹೈಯರ್ ಲೆವೆಲ್ ಮ್ಯಾನೇಜರ್ಸ್. ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಶುಡ್ ಪೊಸೆಸ್ ಅ ಟೆಕ್ನಿಕಲ್ ಸ್ಕಿಲ್. ಲೋವರ್ ಲೆವೆಲ್ ಮ್ಯಾನೇಜರ್ಸ್ಗೆ ಆರ್ಗನೈಸೇಷನ್ ಯಾವ ಮೆಥಡ್ಸನ್ನು ಯೂಸ್ ಮಾಡಬೇಕು, ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು, ಯಾವ ಟೂಲ್ಸನ್ನು ಯೂಸ್ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಗೊತ್ತಿರಬೇಕಾಗ್ತದೆ ಅಂತ ಯಾರು ಹೇಳ್ತಾರೆ? ಹೆನ್ರಿ ಫಯಲ್ ಹೇಳ್ತಾರೆ. ಆ್ಯಂಡ್ ಇವರು ಕೆಲವು ಕ್ವಾಲಿಟೀಸ್ ದಟ್ ಮ್ಯಾನೇಜರ್ ಮಸ್ಟ್ ಪೊಸೆಸ್ ವೈಲ್ ಡೂಯಿಂಗ್ ದಿ ವರ್ಕ್ ವಿದಿನ್ ದಿ ಆರ್ಗನೈಸೇಷನ್. ವಾಟ್ ಆರ್ ದೋಸ್ ಕ್ವಾಲಿಟೀಸ್? ಫಸ್ಟ್ ಒನ್ ಈಸ್ ಫಿಸಿಕಲ್ ಕ್ವಾಲಿಟೀಸ್. ಫಿಸಿಕಲ್ ಕ್ವಾಲಿಟೀಸ್ ಅಲ್ಲಿ ಯಾವ್ದು ಬರ್ತದೆ? ಹೆಲ್ತ್ ಆ್ಯಂಡ್ ಆರೋಗ್ಯ ಮತ್ತು ವಿಗರ್ ಅಂದರೆ ನಾವು ವಿಗರ್ ಅಂದರೆ ಸಾಮರ್ಥ್ಯ ಅಂತ ಕರಿತೇವೆ. ಹೆಲ್ತ್, ಫಿಸಿಕಲ್ ಕ್ವಾಲಿಟೀಸ್ ಹೆಲ್ತ್ ಮತ್ತು ವಿಗರ್. ಹೆಲ್ತ್ ಅಂದರೆ ಆರೋಗ್ಯ ಮತ್ತು ಸಾಮರ್ಥ್ಯ, ಇದೆರಡು ಇರಬೇಕು. ಸೆಕೆಂಡ್ ಕ್ವಾಲಿಟೀಸ್ ಮೆಂಟಲ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್. ಇದಿದ್ರೆ ಆರ್ಗನೈಸೇಷನಲ್ಲಿ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಸೊ ಹಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ಅಟ್ ಅ ಫಾಸ್ಟರ್ ಫೇಸ್. ಜಡ್ಜ್ಮೆಂಟ್, ಮೆಂಟಲ್ ವಿಗರ್, ಇದು ಮಾನಸಿಕ ಸಾಮರ್ಥ್ಯ, ಆ್ಯಂಡ್ ಅಡಾಪ್ಟೆಬಿಲಿಟಿ, ಚೇಂಜಿಂಗ್ ಸಿಚುವೇಶನ್ಗೆ ತಕ್ಕ ಹಾಗೆ ಬದಲಾಗಿ ಅವನು ಅಡಾಪ್ಟ್ ಆಗಬೇಕು ಸಿಚುವೇಶನ್ಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೊರಾಲ್, ಅದರಲ್ಲಿ ಏನು ಬರ್ತದೆ? ಎನರ್ಜಿ, ಫರ್ಮ್ನೆಸ್, ವಿಲ್ಲಿಂಗ್ನೆಸ್ ಟು ಎಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ. ಮೊರಲಲ್ಲಿ ಎನರ್ಜಿ ಬರ್ತದೆ, ಫರ್ಮ್ನೆಸ್ ಇರಬೇಕು, ರೆಸ್ಪಾನ್ಸಿಬಿಲಿಟಿಯನ್ನು ಅಕ್ಸೆಪ್ಟ್ ಮಾಡಬೇಕು, ಇನಿಷಿಯೇಟಿವ್ ತಗೊಳ್ಬೇಕು, ಕೆಲಸ ಮಾಡುವಾಗ ಇನಿಷಿಯೇಟಿವ್ ತಗೊಂಡು ಕೆಲಸ ಮಾಡಬೇಕು, ಲಾಯಲ್ಟಿ ಆ್ಯಂಡ್ ಡಿಗ್ನಿಟಿ, ಘನತೆ ಇರಬೇಕು, ಟ್ಯಾಕ್ಟ್ಫುಲ್ ಆಗಿ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಟೀಸಲ್ಲಿ ಏನು ಬರ್ತದೆ? ನಾಲೆಜ್ ಅಬೌಟ್ ದಿ ಜನರಲ್ ಫಂಕ್ಷನಿಂಗ್ ಆಫ್ ದಿ ಆರ್ಗನೈಸೇಷನ್ ಹೇಗೆ ಕೆಲಸ ಮಾಡ್ತದೆ ಇದರ ಬಗ್ಗೆ ಅವನಿಗೆ ಸಂಪೂರ್ಣ ಅರಿವು ಇರಬೇಕಾಗ್ತದೆ. ಅದರಿಂದಾಗಿ ಅವನು ಆರ್ಗನೈಸೇಷನ್ನಲ್ಲಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಟೆಕ್ನಿಕಲ್ ಅಲ್ಲಿ ಕೆಲಸಕ್ಕೆ ಯಾವುದೆಲ್ಲ ಟೂಲ್ಸ್ ಬೇಕು, ಯಾವುದೆಲ್ಲ ಸಲಕರಣೆಗಳು ಬೇಕು, ಅವನ ಅಪ್ಸ್ಟ್ರೀಮ್ ಯಾವುದು, ಅವನ ಡೌನ್ ಸ್ಟ್ರೀಮ್ ಯಾವುದು, ಅವನಿಗೆ ಇನ್ಪುಟ್ಸ್ ಎಲ್ಲಿಂದ ಬರ್ತದೆ, ಅವನ ಔಟ್ಪುಟ್ ಎಲ್ಲಿ ಹೋಗ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ಅವನಿಗೆ ಸಂಪೂರ್ಣ ಅರಿವು ಇರಬೇಕಾಗ್ತದೆ. ಎಕ್ಸ್ಪೀರಿಯನ್ಸ್ ಹಿ ಈಸ್ ಗೋಯಿಂಗ್ ಟು ಗೆಟ್ ಓವರ್ after doing certain amount of, after he spend a certain span of time in that particular position. Over a period of time he is going to achieve some experience doing that work. So repetitive ಆಗಿ ರೂಟೀನ್ ಆಗಿ ಕೆಲಸ ಮಾಡುವುದರ ಮುಖಾಂತರ ಅವನು ಸ್ವಲ್ಪ ಮಟ್ಟಿನ ಅನುಭವವನ್ನು ಪಡಿತಾನೆ. ಇದರ ಬಗ್ಗೆ ಸಹ ಹೆನ್ರಿ ಫಯಲ್ ಹೇಳ್ತಾರೆ. ಟು ಕನ್ಕ್ಲೂಡ್, ಹಿ ಅನಲೈಸ್ ದಿ ಆಕ್ಟಿವಿಟೀಸ್ ಆಫ್ ದಿ ಮ್ಯಾನೇಜರ್ಸ್. ಆಕ್ಟಿವಿಟೀಸ್ ಯಾವುದೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದರ ಬಗ್ಗೆ, ಟೆಕ್ನಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಸೆಕ್ಯೂರಿಟಿ ಆಕ್ಟಿವಿಟಿ ಆಗಿರ್ಬೋದು. ಸೆಕ್ಯೂರಿಟಿಯಲ್ಲಿ ನಾವು ಪ್ರೊಟೆಕ್ಷನ್ ಆಫ್ ದಿ ಪ್ರಾಪರ್ಟಿ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು. ಆ್ಯಂಡ್ ಅಕೌಂಟಿಂಗ್ ಆಕ್ಟಿವಿಟಿ, ಸ್ಟಾಕ್ ಟೇಕಿಂಗ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟಿನ ಬಗ್ಗೆ, ಕಾಸ್ಟ್ ಅಕೌಂಟಿನ ಬಗ್ಗೆ, ಇದನ್ನೆಲ್ಲವನ್ನು ಅವರು ನೋಡ್ಕೊಳ್ಬೇಕು ಅಂತ. ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಏನೆಲ್ಲ ನೋಡ್ತಾರೆ ಅವರು? ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್ ಆಕ್ಟಿವಿಟೀಸನ್ನು ಮಾಡಬೇಕು. ಅದಾದಮೇಲೆ ಹಿ ಫಾರ್ಮುಲೇಟೆಡ್ 14 principles which we are going to study in upcoming sessions. And however, these principles which are used by the management are universally applicable, and these are not rigid and suitable in most of the occasions. This is what Henry Fayol told in his administrative management. References: K. Sadiga, Principles of Management, Shubha Prakashana, Prasad L.M., Principles and Practice of Management, 6th edition, Sultan Chand and Sons, B.S. Raman and Chandrasekhar Agge, Principles of Management, 1st edition, New United Publishers, Mangalore. Thank you.